ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ, ಶ್ರೀ ವೀರಾಂಜನೇಯ ಮತ್ತು ಶ್ರೀದೇವಿಯನ್ನು ಧ್ಯಾನಿಸಿ ಅಸಾಧ್ಯವಾದ ಕೆಲಸವನ್ನು ಪ್ರಯತ್ನ ಮಾಡ್ತಾ ಇದ್ದೇನೆ. ಉಭಯ ಶ್ರೀಗಳವರೇ, ವೇದಿಕೆಯ ಮೇಲಿರುವ ದಾನಿಗಳು ಮತ್ತು ನೇತಾರ ತಾರಾಪಂಕ್ತಿ, ಇಲ್ಲಿ ಸೇರಿರುವ ಜನಸಾಗರದ ಮಧ್ಯೆ 5 ಅಲ್ಲ 1 ನಿಮಿಷ ಮಾತನಾಡೋದು ಕೂಡ ದೊಡ್ಡ ಶುಭಯೋಗ. ಯಾಕಂದರೆ ಇಬ್ಬರು ನನಗೆ ಅತ್ಯಂತ ಆತ್ಮೀಯರು, ನನ್ನ ಬದುಕಿನ ಭಾಗವೇ ಆಗಿರುವ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದ ವಿಸ್ಮಯ ಡಾಕ್ಟರ್ ಮೋಹನ್ ಆಳ್ವ ಮತ್ತು ಕಲಾಕ್ಷೇತ್ರದ ಒಂದು ಅಸಾಧಾರಣ ವಿಸ್ಮಯ ಸಾಧಕ ಒಳ್ಳೆಯ ಲಕ್ಷ್ಮೀನಾರಾಯಣ ಶೆಟ್ಟಿ. ಇವರಿಬ್ಬರ ಬಗ್ಗೆ, ಅವರ ಬಗ್ಗೆ ಬೇರೆಯವರು ಮಾತಾಡ್ತಾರೆ. ಡಾಕ್ಟರ್ ಮೋಹನ್ ಆಳ್ವರ ಬಗ್ಗೆ ಮಾತನಾಡುವುದಕ್ಕೆ 5 ನಿಮಿಷದಲ್ಲಿ ಕಷ್ಟವೇ, ಆದರೆ ನಾನು ಆರಂಭ ಮಾಡದ ಭಾಷಣವೇ ಮುಗಿಸಬೇಕಾಗ್ತದೆ. ಅವರ ಬಗ್ಗೆ ಯಾವುದೇ ಸಿದ್ಧತೆ ಇಲ್ಲದೆ 1-2 ಗಂಟೆ ನಾನು ಮಾತಾಡಬಲ್ಲೆ. ಆತ್ಮೀಯ ಬಂಧುಗಳೇ, ಇಲ್ಲಿ 3 ವಿಸ್ಮಯಗಳು ಒಟ್ಟಾಗ್ತಾ ಇದೆ. ಸಾಂಸ್ಕೃತಿಕ ಮತ್ತು ಕಲೆ, ಆರ್ಟ್ ವೆಲ್ಫೇರ್, ಎಲಿವೇಷನ್, ಕಲೆಯನ್ನು ಎತ್ತರಿಸುವ ಕೆಲಸದಲ್ಲಿ ಒಂದು ಸ್ವಪ್ನವಾಗಿದ್ದ, ಡ್ರೀಮ್ ರಿಯಲೈಸ್ಡ್ ಆಗಿರುವ ಪಟ್ಲ ಫೌಂಡೇಶನ್ನ ನಮ್ಮ ಪ್ರೀತಿಯ ಪಟ್ಲ ಮಹಾಬಲಿ ಶೆಟ್ಟರು, ಪಟ್ಲ ಭಾಗವತರ ನೇತೃತ್ವದ ಈ ವಿಸ್ಮಯದ ವೇದಿಕೆಯಲ್ಲಿ ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಕಲಾಕ್ಷೇತ್ರದ ವಿಸ್ಮಯವಾಗಿರುವ ಮೋಹನ್ ಆಳ್ವರ ಅಭಿನಂದನೆ, ಅಭಿವಂದನೆ ನಡೀತಾ ಇದೆ. ಅವರು ಏನು ಅಂತ ಹೇಳೋದು ತುಂಬ ಕಷ್ಟ. ಅವರ ಪಿತೃಮಹಾಶಯರು ಮಿಜಾರ್ ಆನಂದ ಆಳ್ವರು ನನ್ನ ಹಿರಿಯ ಹಿತೈಷಿ ಮಿತ್ರರು. ಮೋಹನ್ ಆಳ್ವರು ನಮಗೆ ಅತ್ಯಂತ ಆತ್ಮೀಯರು, ಪುಳ್ಳಿದವರು ನನಗೆ ಆತ್ಮೀಯರೇ. ಒಬ್ಬ ಕಲಾವಿದನಾಗಿ, ವೈದ್ಯನಾಗಿ, ಶೈಕ್ಷಣಿಕ ನೇತಾರನಾಗಿ ತನ್ನನ್ನು ಮೂಡಬಿದಿರೆಯನ್ನು ರಾಷ್ಟ್ರೀಯ ಮತ್ತು ವಿಶ್ವಮಟ್ಟದ ಭೂಪಟದಲ್ಲಿ ಸ್ಥಾಪಿಸಿರುವ ನಮ್ಮ ಹೆಮ್ಮೆಯ ಮೋಹನ್ ಆಳ್ವ. 25,000 ವಿದ್ಯಾರ್ಥಿಗಳು, 25 ಸಂಸ್ಥೆಗಳು. ಈಗ ಮೆಡಿಕಲ್ ಕಾಲೇಜ್ ಆರಂಭ ಆಗ್ತಾ ಇದೆ. ಹೊಸ ಹೊಸ ವಿಷಯಗಳನ್ನು ಮೈಮೇಲೆ ಹಾಕಿಕೊಂಡು ಅನೇಕ ಪ್ರತಿಕೂಲಗಳ ಮಧ್ಯೆ ಸಂತೋಷಪಟ್ಟು ಖುಷಿಪಡ್ತಾ ಅತ್ಯಂತ ತಾಳ್ಮೆಯ ಒಬ್ಬ 70 ದಾಟಿದ ಯುವಕ ಮೋಹನ್ ಆಳ್ವ ನಮ್ಮ ಆತ್ಮೀಯರು ಎನ್ನುವುದು ನಮ್ಮ ಬದುಕಿನ ಯೋಗ ಅಂತ ಭಾವಿಸ್ತೇನೆ. ನಮಗದೇ ಹೆಮ್ಮೆ. ವಿರಾಸತ್, ನುಡಿಸಿರಿ, ಕಲಾವಿದರಿಗೆ ಪ್ರೋತ್ಸಾಹ, ಅನ್ಯಾನ್ಯ ಕಾರ್ಯಕ್ರಮಗಳನ್ನು ಸೇರಿಸಿದರೆ ನೇರವಾದ ವಿದ್ಯಾರ್ಥಿಗಳು 25,000 ಆದರೆ ನೆಟ್ವರ್ಕ್ ಮೂಲಕವಾದ ವಿದ್ಯಾರ್ಥಿಗಳು ಸುಮಾರು 1,00,000 ಮತ್ತು ಆಳ್ವಾಸ್ ಫೌಂಡೇಶನ್ನ ಒಟ್ಟು ರೀಚ್ ಮುಟ್ಟುವುದು ಕೋಟಿಗಟ್ಟಲೆ ಜನರಿಗೆ. ಸಾಂಸ್ಕೃತಿಕ ರಾಜಧಾನಿಯಾದ ಮೂಡಬಿದ್ರೆ ಇವತ್ತು ಶೈಕ್ಷಣಿಕ ರಾಜಧಾನಿಯಾಗಿ ನಮ್ಮ ಮೋಹನ್ ಆಳ್ವರು ದೇಶದ ಅನೇಕ ಶೈಕ್ಷಣಿಕ ನೇತಾರರಿಗಿಂತ ಸ್ವಲ್ಪ ಭಿನ್ನವೂ ಆಗಿ ನಮ್ಮ ಮಣಿಪಾಲದ ಬ್ರಹ್ಮ ಡಾಕ್ಟರ್ ಮಾಧವಪೆಗಳೊಟ್ಟಿಗೆ, ಕ್ಷೇಮದ ಸ್ಥಾಪಕರೊಟ್ಟಿಗೆ ಮತ್ತು ದೇಶದ ಅನೇಕ ಶ್ರೇಷ್ಠ ಶೈಕ್ಷಣಿಕ ನೇತಾರರೊಂದಿಗೆ ಹೋಲಿಸಬಹುದಾದ ಒಬ್ಬ ವ್ಯಕ್ತಿ. ಸ್ವಯಂ ಕಲಾವಿದ, ನರ್ತಕ, ಯಕ್ಷಗಾನ ಕಲಾವಿದ, ಸ್ನೇಹಶೀಲ. ಅವರ ತಾಳ್ಮೆ, ಆಸಕ್ತಿ, ಉಮೇದು ನಂಬಲಿಕ್ಕೆ ಸಾಧ್ಯ ಇಲ್ಲದ ವಿಷಯ, ಅಕಲ್ಪನೀಯ. ಯೂನಿವರ್ಸಿಟಿಯ ಸೆನೆಟ್ ಹಾಲ್ನಿಂದ ಹಿಡಿದು ಚರ್ಮುರಿ ಅಂಗಡಿವರೆಗೆ ಒಂದೇ ರೀತಿ ಇರ್ತಾರೆ. ಅವರು ಯಾವಾಗಲೂ ನಮ್ಮೊಟ್ಟಿಗಿರ್ತಾರೆ. ಯಾವುದಕ್ಕೂ ಪುರ್ಸೋತು ಉಂಟು ಅವರಿಗೆ. ಅವರ ವಿನೋದಪರವಾದ, ಸಂತೋಷಪರವಾದ ಒಡನಾಟ ಅವರ ನೇತೃತ್ವದ ಇನ್ನೊಂದು ಮುಖ. ತುಂಬ ತಾಳ್ಮೆ, ಅಸಾಮಾನ್ಯ ನಾಯಕತ್ವ. ಅವರ ಒಳಗೆ ಒಬ್ಬ ಕಲಾವಿದ ಇದ್ದಾನೆ, ಒಬ್ಬ IAS ಆಫೀಸರ್ ಇದ್ದಾನೆ, ಒಬ್ಬ ಲೀಡರ್ ಇದ್ದಾನೆ, ಒಬ್ಬ ಶಿಕ್ಷಣ ತಜ್ಞನಿದ್ದಾನೆ. ಮಧ್ಯದಲ್ಲಿ ಸ್ನೇಹಿತರ ವಲಯದಲ್ಲಿ ಒಂದು ಸಣ್ಣ ಕೋಪಗೊಳ್ಳುವ ಪಿಸಿರಿನ ಜನವೂ ಇದ್ದಾನೆ. ನಮಗೆ ಖುಷಿ. ಇವತ್ತು ಮಕ್ಕಳ ಹಾಗೆ ಇದ್ದಾರೆ ಅವರು. ಇಂಥ ಮೋಹನ್ ಆಳ್ವ ಎಷ್ಟು ದೊಡ್ಡ ಸಾಧಕ ಅಂತ ಹೇಳೋದು ಬಹಳ ಕಷ್ಟ. ತುಂಬ ಪ್ರತಿಕೂಲಗಳನ್ನು ಎದುರಿಸ್ತಾರೆ, ಅನೇಕ ಅನುಕೂಲಗಳನ್ನು ಪಡೆದಿದ್ದಾರೆ. ಸಮಸ್ಯೆಗಳನ್ನು ಯಾರಲ್ಲಿ ಹೇಳಿಕೊಳ್ಳದೆ ಬಂದವರ ಸಮಸ್ಯೆಗಳನ್ನು ನಿವಾರಿಸ್ತಾರೆ. ಅವರ ರಿಸಲ್ಟ್ಗಳು, ಅವರು ಸ್ಪೋರ್ಟ್ಸಿಗೆ ಕೊಟ್ಟ ಬೆಂಬಲ, ಕಲೆಗೆ ಕೊಟ್ಟ ಬೆಂಬಲ, ನುಡಿಸಿರಿ ಮತ್ತು ವಿರಾಸತ್ ಮೂಲಕ ಅವರು ಸಾಧಿಸಿದ ಸಾಧನೆ. ಅವರು ಎಷ್ಟು ಮುಗ್ಧ ಅಂದರೆ, ಒಂದು ಸಲ ನುಡಿಸಿರಿ ಪ್ರಶಸ್ತಿ ನಾನು ತೆಕ್ಕೊಳ್ಳುವ ಕಾಲಕ್ಕೆ ನನ್ನಲ್ಲೇ ಕೇಳೋದವರು, ಇರೇಗೆ ಆಯ್ಜ ದುಂಬು ಶೇ ನಿಮಗೆ ನಾನು ಕೊಡಲಿಲ್ವ ಅಂತ. ಅದೇ ಅವರು ಒಂದು ಬೇಸರದ ಹಾಗೆ ವ್ಯಕ್ತಪಡಿಸುವುದು. ಅನೇಕ ಸಂದರ್ಭಗಳಲ್ಲಿ
ನನ್ನನ್ನು ಮಾನಿಸಿದ್ದಾರೆ, ಗೌರವಿಸಿದ್ದಾರೆ, ಇತಿಹಾಸ ನಿರ್ಮಾಣ ಮಾಡಿದ್ದಾರೆ, ಸ್ವಯಂ ತಾನೇ ಒಂದು ಇತಿಹಾಸವಾಗಿದ್ದಾರೆ. ನಮ್ಮ ಜಿಲ್ಲೆ ಮತ್ತು ನಾಡಿನ ಸಾಂಸ್ಕೃತಿಕ ಕ್ಷೇತ್ರದ ದೊಡ್ಡ ಅಧ್ಯಾಯವನ್ನು ಬರೆದಿರುವ ನನ್ನ ಆತ್ಮೀಯರಾದ ಕಲಾವಿದ, ನೇತಾರ, ಶೈಕ್ಷಣಿಕ ಶ್ರೇಷ್ಠ ಮೋಹನ್ ಆಳ್ವರಿಗೆ ನನ್ನಿಂದ ಪ್ರಾಯದಲ್ಲಿ ಕಿರಿಯರಾದರೂ ನಾನು ಅಭಿನಂದನೆ ಅಲ್ಲ, ಅಭಿವಂದನೆ ಏನು ಕೊಡ್ಬೋದು, 10 ಬೆರಳಿನ ಕಾಣಿಕೆಯನ್ನು ಕೊಡ್ಬೋದು. ಪಟ್ಲ ಫೌಂಡೇಶನು ಅವರನ್ನು ಬಹುಮಾನಿಸುವುದಕ್ಕೆ ಗೌರವ ಪಡ್ತಾ ಇದೆ, ಹೆಮ್ಮೆ ಪಡ್ತಾ ಇದ್ದೇವೆ. ಇದೇ ವೇದಿಕೆಯಲ್ಲಿ ಪ್ರಶಸ್ತಿಯನ್ನು ಪಡೆದ ನಾನು ಅವರನ್ನು ಅಭಿನಂದಿಸುವುದಕ್ಕೆ ಸಂತೋಷ ಪಡ್ತೇನೆ. ಒಳ್ಳೆ ಲಕ್ಷ್ಮೀನಾರಾಯಣ ಶೆಟ್ಟರು ವಿಮಾನ ಭಾಗವತರು ಅಂತ ಪ್ರಸಿದ್ಧರು. ವಿಮಾನ ಭಾಗವತರ ನೇತೃತ್ವದಲ್ಲಿ ಈಗ ಸಮುದ್ರಯಾನಕ್ಕೆ ತಯಾರಾಗ್ತಾ ಇದೆ, ಅಲ್ಲಿ ಅವರು ಪದ್ಯ ಹೇಳಬೇಕು. ನನ್ನ ಹಿರಿಯ ಹಿತೈಷಿಗಳು 40 ವರ್ಷ ನನ್ನಿಂದ ಹಿರಿಯರಾದರೂ ಮಿತ್ರರಾಗಿ ನನ್ನ ನಡೆಸಿಕೊಳ್ತಾ ಇದ್ದ ಒಳ್ಳೆಯ ದೇಶ ಶೆಟ್ಟರ ಒಟ್ಟಿಗೆ ನಾನು ಅರ್ಥ ಹೇಳಿದವ. ಹಾಗಾದರೆ ನನ್ನದು ಧೈರ್ಯವೋ ಸಾಮರ್ಥ್ಯವೋ ಗೊತ್ತಿಲ್ಲ. ಅಂತಹ ದೇಶ ಶೆಟ್ಟರ ಮಗ, ಜೇನುಕಂಠದ ಗಾಯಕ, ಸ್ವಚ್ಛ ಉಚ್ಚಾರ, ಒಳ್ಳೆಯ ಲಯಜ್ಞಾನ, ನೀಲಾರಾಮಕೃಷ್ಣಯ್ಯ, ಉಪೂರ್ರು ಇಂಥವರಿಂದ ಮಾಬಲ್ ಕಾರಂತರ ಶಿಷ್ಯನಾಗಿ ಬಹು ದೀರ್ಘಕಾಲ ಹವ್ಯಾಸಿ ವ್ಯವಸಾಯಿಯಾಗಿ ಸಿನಿಮಾ ಗಾಯಕನಾಗಿ ಭಾವಗೀತ ಗಾಯಕನಾಗಿ ಕೂಡ ಹೆಸರು ಪಡೆದವರಾದರೂ ಕೂಡ ಯೋಗ್ಯತೆಗೆ ತಕ್ಕ ಎತ್ತರವನ್ನು ಬೇರೆ ಬೇರೆ ಕಾರಣಗಳಿಂದ ಅವರು ಪಡೀಲಿಲ್ಲ. ಯೋಗ ಇದ್ದವನಿಗೆಲ್ಲ ಯೋಗ್ಯತೆ ಇರುವುದಿಲ್ಲ, ಯೋಗ್ಯತೆ ಇದ್ದವನಿಗೆಲ್ಲ ಯೋಗವೂ ಇರುವುದಿಲ್ಲ. ಆದರೆ ಪಟ್ಲ ಫೌಂಡೇಶನ್ ಪ್ರಶಸ್ತಿಯ ಮೂಲಕವಾಗಿ ಆ ಒಂದು ನಷ್ಟ ಸ್ವಲ್ಪ ಭರ್ತಿ ಆಗ್ತಾ ಇದೆ ಅಂತ ಭಾವಿಸಿ ನನ್ನ ಆತ್ಮೀಯರಾದ ಒಳ್ಳೆಯ ಲಕ್ಷ್ಮೀನಾರಾಯಣ ಶೆಟ್ಟರಿಗೆ ಸಂತೋಷವಾಗಿ ಅಭಿನಂದಿಸ್ತೇನೆ. ಮುಂದಿನ ತಾಳಮದಲ್ಲಿ ನನಗೆ 5 ಪದ್ಯ ಹೆಚ್ಚು ಕೊಡ್ತಾರೆ ಅವರು. ಉಭಯರನ್ನು ಅಭಿನಂದಿಸ್ತೇನೆ. ಪಟ್ಲ ಫೌಂಡೇಶನನ್ನು ಅಭಿನಂದಿಸುವುದಕ್ಕೂ ಇವರಿಬ್ಬರ ವಿಷಯದಲ್ಲಿ ದೀರ್ಘವಾಗಿ ಮಾತಾಡೋದಕ್ಕೂ ಉಭಯ ಶ್ರೀಗಳನ್ನು ಅಭಿವಂದಿಸುವುದಕ್ಕೂ ಇನ್ನೊಂದು ದಿವಸವನ್ನು ಬಳಸಿಕೊಳ್ತೇನೆ. ಸರ್ವೇಭ್ಯೋ ನಮಃ. ಡಾಕ್ಟರ್ ಎಂ ಮೋಹನ್ ಆಳ್ವರ ಬಗ್ಗೆ ಜೋಶಿಯವರು ಬಹಳ ಚೆನ್ನಾಗಿ ಹೇಳಿದರು. ಎಷ್ಟು ಹೇಳಿದರೂ ಡಾಕ್ಟರ್ ಎಂ ಮೋಹನ್ ಆಳ್ವರ ಬಗ್ಗೆ ಅದು ಮುಗಿಲಿಕ್ಕಿಲ್ಲ. 1 ತಿಂಗಳು ಹೇಳಿದರೂ ಮೋಹನ್ ಆಳ್ವರ ಕಥೆಯನ್ನು ಬರೆದು ಮುಗಿಲಿಕ್ಕಿಲ್ಲ. ಅಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ವರ್ಷದಲ್ಲಿ 26,000 ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣ ಕೊಡುವುದಂತ ಹೇಳಿದರೆ, ಅದರಲ್ಲೂ ಮೊನ್ನೆ SSLCಯಲ್ಲಿ ಮೂಡಬಿದ್ರೆ ಆಳ್ವಾಸ್ ಕಾಲೇಜಿನ ಒಬ್ಬಳು ವಿದ್ಯಾರ್ಥಿನಿ ಪ್ರಥಮ ರ್ಯಾಂಕ್ ಬಂದಿದ್ದಾಳೆ. ಪ್ರಥಮ ರ್ಯಾಂಕ್, ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮ ರ್ಯಾಂಕ್ ಬಂದಿದ್ದಾಳೆ. ಹಾಗಾಗಿ ಮೋಹನ್ ಆಳ್ವರಿಗೆ ಎಷ್ಟು ಹೇಳಿದರೂ ಕಡಿಮೆನೆ. ಅವರನ್ನು ಸನ್ಮಾನಿಸುವುದು ಈ ವೇದಿಕೆಗೆ, ನಮ್ಮ ಪಟ್ಲ ಫೌಂಡೇಶನ್ಗೆ ಗೌರವ ಎಂಬುದಾಗಿ ನಾವು ಭಾವಿಸ್ತೇವೆ. ನಮನಗಳು. ಯಕ್ಷಧ್ರುವ ಮಹಾಪೋಷಕ ಪ್ರಶಸ್ತಿ 2019ರಲ್ಲಿ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿ ದಂಪತಿಗಳಿಗೆ, ಸವಣೂರು ಸೀತಾರಾಮರಿ ದಂಪತಿಗಳಿಗೆ, ಕಡಂದಲೆ ಸುರೇಶ್ ಭಂಡಾರಿ, ವಕ್ವಾಡಿ ಪ್ರವೀಣ್ ಶೆಟ್ಟಿ ಅವರಿಗೆ 2019ರಲ್ಲಿ, 2022ರಲ್ಲಿ ಚೆಲ್ಲಡ್ಕ DK ಶೆಟ್ಟಿ, 2023ರಲ್ಲಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ದಂಪತಿಗಳಿಗೆ, 2024ರಲ್ಲಿ CA ದಿವಾಕರ್ ರಾವ್ ದಂಪತಿಗಳಿಗೆ, 2025ರಲ್ಲಿ ಐಕಳ ಹರೀಶ್ ಶೆಟ್ಟಿ ದಂಪತಿಗಳಿಗೆ ಯಕ್ಷಧ್ರುವ ಮಹಾಪೋಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇದೀಗ ಡಾಕ್ಟರ್ ಎಂ ಮೋಹನ್ ಆಳ್ವ, ಅಧ್ಯಕ್ಷರು, ಆಳ್ವಾಸ್ ಶಿಕ್ಷಣ ಸಂಸ್ಥೆ, ಮೂಡಬಿದ್ರಿ, ಯಕ್ಷಧ್ರುವ ಮಹಾಪೋಷಕ ಸನ್ಮಾನ. ಬೆಳ್ಳಿ ಪದಕವನ್ನು ಪ್ರತಿ ವರ್ಷದಂತೆ ಅಡ್ಡೂರು ಸುರೇಶ್ ಆಚಾರ್ಯ ಅವರು ಅಭಿಮಾನಪೂರ್ವಕವಾಗಿ ನೀಡಿದ್ದಾರೆ. ಯತಿ ದ್ವಯರವರಿಗೂ ಕೈ ಮುಗಿದುಕೊಂಡು ಆಶೀರ್ವಾದ ಬೇಡುತ್ತಾ, ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಡಾಕ್ಟರ್ ಸರೋಜ್ ಶೆಟ್ಟಿ ಕನ್ಯಾನ್ರವರಿಗೂ ಕೈ ಮುಗಿದುಕೊಂಡು ಆಶೀರ್ವಾದ ಬೇಡುತ್ತಾ, ಬರೋಡ ಶಶಿಧರ್ ಶೆಟ್ಟಿಗೂ ನಮ್ಮ ಸಂಸದರಿಗೂ ಕೈ ಮುಗಿದುಕೊಂಡು, ವೇದಿಕೆ ಮೇಲಿದ್ದ ಎಲ್ಲ ಅತಿಥಿಗಳಿಗೂ ಕೈ ಮುಗಿದುಕೊಂಡು ಸೇರಿದ ಸಹೃದಯ ಬಂಧುಗಳೇ, ಪಟ್ಲ ಸಂಭ್ರಮ 2026ರಲ್ಲಿ ನಾವಿದ್ದೇವೆ. ಇವತ್ತು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಎಂಬುದೇ ನಮ್ಮ ಈ ಜಿಲ್ಲೆ, ನಮ್ಮ ರಾಜ್ಯಕ್ಕೆ ಒಂದು ಸಾಂಸಂಗದಲ್ಲಿ ವಿಶೇಷವಾದಂಥ ಒಂದು ಹೆಸರನ್ನು ಮಾಡಿದಂಥ ಸಂಸ್ಥೆ. ಇವತ್ತು ಪಟ್ಲ ಸತೀಶ್ ಶೆಟ್ಟರು ನಾನು ಬಹಳ ದೀರ್ಘವಾದಂಥ ನಮ್ಮ ಸಂಬಂಧ.
ಅದು ಕಲೆಗೆ ಸಂಬಂಧಪಟ್ಟ ನಮ್ಮ ಸಂಬಂಧ. ಇವತ್ತು ಅವರ ಮೇಲೆ ನನಗೆ ಅಪಾರವಾದಂಥ ಗೌರವ ಮತ್ತು ಪ್ರೀತಿ ಎರಡೂ ಕೂಡ ನನಗೆ ಅವರ ಮೇಲೆ ಇದೆ. ತಂದೆ ಪಟ್ಲ ಮಾಬಲ್ ಶೆಟ್ರವರು, ಆಮೇಲೆ ಅವರ ಆಶೀರ್ವಾದದಲ್ಲಿ ಸತೀಶ್ ಶೆಟ್ರವರು ಭಾಗವತರಾಗಿ, ಮದ್ಯವಾದಕರಾಗಿ, ಸಂಘಟಕರಾಗಿ ಮೇಳವನ್ನು ಕಟ್ಟಿದವರು. ಇವತ್ತು ಇಡೀ ಜೀವನದಲ್ಲಿ ಬೇರೆ ಬೇರೆ ಗುರುಗಳ ಮಾರ್ಗದರ್ಶನವನ್ನು ಪಡೆದುಕೊಂಡು ಇವತ್ತು ಇಡೀ ಒಂದು ಯಕ್ಷಗಾನದ ಕಲೆಯಲ್ಲಿ, ಅದರಲ್ಲೂ ಹಿಮ್ಮೇಳದಲ್ಲಿ ಅವರು ಮಾಡಿದಂಥ ಸಾಧನೆಯನ್ನು ಇತ್ತೀಚೆಗಿನ ನಮ್ಮ ಇಡೀ ಒಂದು ಯಕ್ಷಗಾನದ ಸಂಗತಿಯನ್ನೇ ತೆಗೆದು ನೋಡಿದರೆ ಯಾರೂ ಇದನ್ನು ಊಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಕ್ಷಗಾನದ ಐತಿಹಾಸಿಕ ಘಟ್ಟದಲ್ಲಿ ಒಂದು ಇತಿಹಾಸವನ್ನೇ ನಿರ್ಮಾಣ ಮಾಡಿದವರು. ಇವತ್ತು ನಾವು ರಾಜಕೀಯದಲ್ಲಿ, ಸಿನಿಮಾದಲ್ಲಿ, ಕಲಾವಿದರಲ್ಲಿ, ನಾನಾ ಕ್ಷೇತ್ರದಲ್ಲಿ ಭಾಳಷ್ಟು ಸೆಲೆಬ್ರಿಟಿಗಳನ್ನು ನಾವು ನೋಡ್ತೇವೆ. ಆದರೆ ಇವತ್ತು ಯಕ್ಷಗಾನ ಕ್ಷೇತ್ರದಲ್ಲಿ ಒಬ್ಬ ಈ ಕಾಲದಲ್ಲಿ ಒಬ್ಬ ಸೆಲೆಬ್ರಿಟಿ ಇದ್ದರೆ ಅದು ಪಟ್ಲ ಸತೀಶ್ ಶೆಟ್ರವರು. ಅವರಿಗಾಗಿ ಅವರ ಇಡೀ ಒಂದು ಭಾಗವತಿಕೆಯನ್ನು ಕೇಳಬೇಕು ಎಂಬುದನ್ನು ಅದೆಷ್ಟು ಜನರು ರಾತ್ರಿ ಇಡೀ ಕಾಯ್ದುಕೊಂಡು ಇರುವುದನ್ನು ನಾನು ನೋಡಿದ್ದೇನೆ. ಇವತ್ತು ಯಕ್ಷಗಾನದಲ್ಲಿ ಬೇರೆ ಬೇರೆ ಆಯಾಮದಲ್ಲಿ ಒಂದು ಕ್ರಾಂತಿ ಮಾಡಿದವರು. ದೇಶ ವಿದೇಶದಲ್ಲಿ ಇವತ್ತು ಪಟ್ಲ ಫೌಂಡೇಶನ್ಗಳನ್ನು ಮಾಡಿಕೊಂಡು ಸುಮಾರು ಒಂದು 44 ಘಟಕಗಳನ್ನು ಮಾಡಿಕೊಂಡು ಇವತ್ತು ಇಡೀ ಜಗತ್ತಿಗೆ ತಮ್ಮ ಯಕ್ಷಗಾನವನ್ನು ತೋರಿಸುವಂಥ ಕೆಲಸ, ಇದರೊಟ್ಟಿಗೆ ಸಾರ್ವಜನಿಕ ಒಂದು ಬಹಳಷ್ಟು ಜನರು ಅವರ ಮೇಲೆ ಪ್ರೀತಿ ಇಟ್ಟುಕೊಂಡದ್ದು, ಇದೆಲ್ಲವನ್ನು ನಾವು ನೋಡಿದ್ದೇವೆ. ಅವರಿಗೆ ಆ ದೇವರು ಸ್ವರ ಮಾಧುರ್ಯವನ್ನು ಕೊಟ್ಟಿದ್ದಾರೆ, ಅತ್ಯುತ್ತಮವಂಥ ಸ್ವರವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸಂಪ್ರದಾಯ ಇದೆ, ಅದರಲ್ಲಿ ಒಂದು ಜೀವಂತಿಕೆ ಇದೆ. ಅಂಥ ಒಬ್ಬ ಸರ್ವಶ್ರೇಷ್ಠ ಒಬ್ಬ ಯಕ್ಷಗಾನ ರಸಿಕರ ಕಣ್ಮಣಿ ಇವತ್ತು ಭಾಳಷ್ಟು ಕಲಾವಿದರುಗಳಿಗೆ ಬೇರೆ ಬೇರೆ ರೀತಿಯ ಪ್ರೋತ್ಸಾಹ, ಅದು ಇನ್ಶೂರೆನ್ಸ್ನಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಈಗ ಈ ಸಲ ಎಜುಕೇಷನ್ ಸಿಸ್ಟಮ್ನಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಸಹಕಾರ ಕೊಟ್ಟದ್ದು. ಒಬ್ಬ ಕಲಾವಿದನ ಹೆಸರಿನಲ್ಲಿ ಬರೋಡ ಶಶಿಧರ್ ಶೆಟ್ಟರು ಒಂದು 16 ಕೋಟಿ ರೂಪಾಯಿಯನ್ನು ಒಟ್ಟು ಮಾಡೋದು ಅಂತ ಹೇಳಿದರೆ ಈ ಕಾಲದಲ್ಲಿ ಅಷ್ಟು ಸುಲಭ ಸಾಧ್ಯ ಅಲ್ಲ. ಆ 16 ಕೋಟಿ ಅವರ ಹೆಸರಿನಲ್ಲಿ ಮೂಡಿ ಬಂದದ್ದು, ಆಮೇಲೆ ಅದನ್ನು ಸಾರ್ಥಕವಾದಂಥ ಕೆಲಸವನ್ನು ಮಾಡೋದು ನಮಗೆಲ್ಲರಿಗೂ ಭಾಳ ಸಂತೋಷ ಮತ್ತು ಆದರ್ಶವಾದಂಥ ಕೆಲಸ. ಇವತ್ತು ಕಲೆ ಎಂಬುದು ನಮ್ಮ ಇಡೀ ದೇಶದ ಎಷ್ಟು ದೊಡ್ಡ ಸಂಪತ್ತು ಎಂಬುದನ್ನು ನಾವು ನೆನೆಸ್ಕೋಬೇಕು. ಅದರಲ್ಲೂ ಈ ಜಾನಪದದ ಕಲೆ ಇವತ್ತು ಶಾಸ್ತ್ರೀಯ ಕಲೆಗಳು ಈ ಕಾಲದಲ್ಲಿ ಭಾಳಷ್ಟು ವಿಜೃಂಭಣೆ ಆಗ್ತಾ ಇರುವಾಗ ಜಾನಪದದ ಕಲೆಗಳು ಎಲ್ಲವೂ ಸೊರಗುವುದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಇಂಥ ಸಂದರ್ಭದಲ್ಲಿ ಇವತ್ತು ಯಕ್ಷಗಾನ ಆ ಜಾನಪದದ ಕಲೆಯಲ್ಲಿ ಒಂದಾದಂಥ ಅದು ಎಂದೂ ಸೊರಗದೆ ಇವತ್ತಿನ ಕಾಲಕ್ಕೆ ಸರಿಯಾಗಿ ಅದು ಮೇಲ್ದರ್ಜೆಗೆ ಕಾಲದಲ್ಲಿ ಹೋಗೋದು ನಮಗೆ ಭಾಳ ಸಂತೋಷವನ್ನು ಕೊಟ್ಟಿದೆ. ಇವತ್ತು ಯಕ್ಷಗಾನ ಒಂದು ಕಾಲದಲ್ಲಿ ಹೀಗಿತ್ತು ಅಂತ ಹೇಳುವಂಥದ್ದಲ್ಲ, ಒಂದು ಕಾಲದ ಜೊತೆ ಈ ಕಾಲದಲ್ಲೂ ಕೂಡ ಅದು ಪ್ರತಿ ಸಮಯದಲ್ಲೂ ಕೂಡ ಮೇಲ್ದರ್ಜೆಗೆ ಹೋಗೋದು. ಅದೇ ರೀತಿ ಅದಕ್ಕೆ ಕಾಲಕಾಲದಲ್ಲಿ ದೇವರು ಬೇರೆ ಬೇರೆ ರೀತಿಯ ಹಿಮ್ಮೇಳ, ಮುಮ್ಮೇಳ, ಸಂಗೀತಕರು ಹೀಗೆ ಅದನ್ನು ಎಲ್ಲ ದೃಷ್ಟಿಯಲ್ಲೂ ಆ ಕಲೆಯನ್ನು ಸಮರ್ಥಕವಾಗಿ ಬೆಳೆಸಿಕೊಂಡು ಹೋಗೋದು ನಮಗೆ ಭಾಳ ಸಂತೋಷ. ಈಗಂತೂ ಇಡೀ ಜಗತ್ತಲ್ಲಿ ಜಾನಪದದ ಕಲೆಗಳಲ್ಲಿ ಯಕ್ಷಗಾನ ಎಂಬುದು ಅದು ನಂಬರ್ 1 ಸ್ಥಾನದಲ್ಲಿ ಇವತ್ತು ಇದೆ ಎಂಬುದನ್ನು ನಾವು ಭಾಳ ಧೈರ್ಯದಲ್ಲಿ ಹೇಳ್ಬೋದು, ಭಾಳ ಸಂತೋಷದಲ್ಲಿ ಹೇಳ್ಬೋದು. ಈ ದೃಷ್ಟಿಯಲ್ಲಿ ಹಿಂದೆ ಇದನ್ನು ಭಾಳಷ್ಟು ಗುರು ಶಿಷ್ಯರ ಸಂಬಂಧದಲ್ಲಿ ಇದ್ದಿರ್ಬೋದು, ಆಮೇಲೆ ರಾಜ ಮಹಾರಾಜರುಗಳು ಇದನ್ನು ಪ್ರೋತ್ಸಾಹಿಸಿಕೊಂಡು ಹೋಗಿದ್ದಿರ್ಬೋದು. ಈಗಂತೂ ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಅದರ ಜೊತೆಯಲ್ಲಿ ನಾವೆಲ್ಲ ಸೇರಿಕೊಂಡು ಈ ರೀತಿ ಇದನ್ನು ಬೆಳೆಸಿಕೊಂಡು ಹೋಗುವುದು ಇದು ಭಾಳ ಹೆಮ್ಮೆಯ ವಿಷಯ ಅಂತ ಹೇಳಿಕೊಂಡು, ನನಗಿವತ್ತು ಪಟ್ಲ ಸಂಭ್ರಮದಲ್ಲಿ ಒಂದು ಸನ್ಮಾನವನ್ನು ಮಾಡಿದ್ದು ನನಗೂ ಕೂಡ ನನ್ನ ಜೀವನದಲ್ಲಿ ಪರಮಶ್ರೇಷ್ಠವಾದಂಥ ಒಂದು ಅನುಭವ. ಎಷ್ಟೋ ಬಾರಿ ಇಂಥ ಕೆಲಸವನ್ನು ನಾನು ಜೀವನದಲ್ಲಿ ಬೇಕಾದಷ್ಟು ಮಾಡಿದಾಗ ಪ್ರತಿ ಸಲವೂ ಸನ್ಮಾನ ಮಾಡುವಾಗ ಭಾಳ ಸಜ್ಜನ ಸನ್ಮಾನಿತರು ಹೇಳೋದಿದೆ, ನಮ್ಮನ್ನು ಯಾಕೆ ಈ ರೀತಿ ನನ್ನನ್ನು ಮೆರವಣಿಗೆಯಲ್ಲಿ ತರ್ತೀರಿ, ಯಾಕೆ ಈ ರೀತಿ ನನ್ನನ್ನು ಸನ್ಮಾನ ಮಾಡ್ತೀರಿ ಅಂತ ಹೇಳ್ತಾರೆ. ಈಗ ನನಗೆ ಅನಿಪಿಸ್ತದೆ, ನನಗೂ ಈ ರೀತಿ ಸನ್ಮಾನ ಮಾಡುವಾಗ ಇದರ ಕಷ್ಟ ಎಷ್ಟಾಗ್ತದೆ ತೆಗೆದುಕೊಳ್ಳೋರಿಗೆ ಎಂಬುದು ನನಗೆ ಅನುಭವಿಸುವಾಗ ಗೊತ್ತಾಗ್ತದೆ.
ಅದಕ್ಕಿಂತ ಎಲ್ಲಕ್ಕಿಂತ ಮುಖ್ಯ ಎಲ್ಲರ ಪ್ರೀತಿ ವಿಶ್ವಾಸ ನಮಗೆ ಇದೇ ಹೃದಯದಲ್ಲಿ ಪ್ರೀತಿ ಇಟ್ಟುಕೊಂಡ್ರೆ ಅದೇ ಸರ್ವಶ್ರೇಷ್ಠವಂತ ಪ್ರೀತಿ ಅಂತ ನೆನೆಸಿಕೊಂಡು ಬೇಕಾದಷ್ಟು ಅನುಭವಗಳನ್ನು ನಮ್ಮ 75 ವರ್ಷದ ಜೀವನದಲ್ಲಿ ಮಾಡಿದೆವು. ಭಾಳ ಸುಂದರವಾದಂಥ ಕ್ಷಣ. ಇನ್ನು ಮುಂದೆಯೂ ಕೂಡ ಇದೇ ನಮ್ಮ ಮನಸ್ಸು, ಇದೇ ರೀತಿಯ ಕೆಲಸ ನಮ್ಮ ಜೀವನ ಪರ್ಯಂತ ಮಾಡುವಾಗೆ ಆ ದೇವರ ಅನುಗ್ರಹ, ಗುರು ಹಿರಿಯರ ಆಶೀರ್ವಾದ, ಸನ್ಮಿತ್ರ ಸಾಕಾರ ಒದಗಿ ಬರಲಿ. ಪಟ್ಲ ಫೌಂಡೇಶನ್ ಅಂತೂ ಇನ್ನೂ ಜಾಗತಿಕ ಮಟ್ಟದಲ್ಲಿ ಬೆಳೆದುಕೊಂಡು ಇನ್ನೂ ಬೇರೆ ಬೇರೆ ಆಯಾಮದಲ್ಲಿ ಯಕ್ಷಗಾನಕ್ಕೆ ಹೊಸ ಹೊಸ ರೂಪ ಕೊಡುವಲ್ಲಿ ಭಾಳ ದೊಡ್ಡ ಕೊಡುಗೆ ಆಗಲಿ. ಪಟ್ಲ ಸತೀಶ್ ಶೆಟ್ಟರವರು ಕೂಡ, ಅವರಿಗೂ ಕೂಡ ದೇವರ ಅನುಗ್ರಹ, ಗುರು ಹಿರಿಯರ ಆಶೀರ್ವಾದ, ಸನ್ಮಿತ್ರರಿರಲಿ. ಎಲ್ಲವರ ಹಿಂದೆ ಇದ್ದಂಥ ನಾವು ಎಲ್ಲರೂ ಕೂಡ ಇವತ್ತು ಧನ್ಯರಾದೆವು ಅಂತ ಹೇಳಿಕೊಂಡು ಎಲ್ಲರಿಗೂ ಕೈ ಮುಗಿದು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.